ಅಂಬರೀಶ್ ದೆಹಲಿ ಭೇಟಿ ರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇದಾಗ್ಲೇ ಅವರಿಗೆ ಬುಲಾವ್ ಬಂದಿದೆ. ಜೆಪಿ ನಡ್ಡಾ ಬುಲಾವ್ ಮೇರೆಗೆ ದೆಹಲಿಯನ್ನ ತಲುಪಿದ್ದಾರೆ ಸಂಸದೆ. ರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಸುಮಲತಾ ಮನವೊಲಿಸೋಕೆ ಬುಲಾವ್ ನೀಡಿದ್ದಾರೆ ನಡ್ಡಾ. ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡುವಂತೆ ಮನವೊಲಿಕೆ ಮಾಡ್ತಾರಾ? ಏನೇನ್ ನಡೆಯುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ನಾಳೆ ಜೆಪಿ ನಡ್ಡಾರನ್ನ ಭೇಟಿ ಆಗ್ತಾರೆ ಸುಮಲತಾ. ಮಂಡ್ಯ ಲೋಕಸಭಾ ಸ್ಪರ್ಧೆ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಅಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಇರೋದು, ಮೈತ್ರಿ ನಂತರದಲ್ಲಿ ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಬಿಟ್ಟು ಕೊಡುವಂತೆ ಇದಾಗ್ಲೇ ನಿರ್ಧಾರ ಆಗಿದ್ದು. ಅದರ ಮನವೊಲಿಕೆಗೆ ಸುಮಲತಾ ಅಂಬರೀಶ್ಗೆ ಬುಲಾವನ್ನ ಕೊಟ್ಟು ಮನವೊಲಿಕೆ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು. ದೆಹಲಿಯನ್ನ ತಲುಪಿದ್ದಾರೆ. ಇದಾಗ್ಲೇ ಮಂಡ್ಯ ಬದಲಿಗೆ ಸುಮಲತಾಗೆ ಬೇರೆ ಕ್ಷೇತ್ರ ಆಫರ್ ಮಾಡ್ತಾರಾ? ಚಿಕ್ಕಬಳ್ಳಾಪುರದಿಂದ ಕಣಕ್ಕಿಳಿಸೋದಕ್ಕೆ ಹೈಕಮಾಂಡ್ ಒಲವು ತೋರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆಗೆ ಒಪ್ತಾರ ಹಾಗಿದ್ರೆ ಸುಮಲತಾ, ಈ ಬಗ್ಗೆ ಸುಮಲತಾ ಅವರು ಈ ಹಿಂದೆ ಮಾತನಾಡಿದ್ರು. ಮಂಡ್ಯ ಬಿಟ್ಟು ಬೇರೆಲ್ಲೂ ಸ್ಪರ್ಧಿಸೋದಿಲ್ಲ ಅಂತ ಸುಮಲತಾ ಇದಾಗ್ಲೇ ಹೇಳಿದ್ರು. ನಾಳೆ ಸಭೆ ಬಳಿಕ ಸುಮಲತಾ ಸ್ಪರ್ಧೆ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಮಂಡ್ಯ ಬದಲಿಗೆ ಸುಮಲತಾಗೆ ಬೇರೆ ಕ್ಷೇತ್ರ ಆಫರ್ ಮಾಡಿದ್ರೆ ಅದನ್ನ ಸುಮಲತಾ ಅವರು ಒಪ್ಪಿಕೊಳ್ತಾರಾ ಅನ್ನೋದು ಪ್ರಶ್ನೆ. ಈ ಹಿಂದೆ ಹೇಳಿದ್ರು, ನನ್ ಬೇರೆ ಯಾವ್ದಾದ್ರು ಇವಾಗ ಎಂಪಿ ಟಿಕೆಟ್ ಬೇಕೇ ಬೇಕು, ನಾನ್ ಸ್ಪರ್ಧೆ ಮಾಡ್ಲೇಬೇಕು ಲೋಕಸಭೆಯಲ್ಲಿ ಅನ್ನುವಂತ ಒಂದೇ ಒಂದು ವಿಷಯ ಆಗಿದ್ರೆ ನನಗ್ ಬೇರೆ ಆಪ್ಷನ್ಗಳಿದಾವೆ, ಬಟ್ ನಾನ್ ಮಂಡ್ಯ ಬಿಟ್ಟು ಹೋಗೋದಿಲ್ಲ, ಮಂಡ್ಯದಲ್ಲೇ ನಿಲ್ತೀನಿ, ಮಂಡ್ಯದ ಮಗಳೇ ನಾನು ಅನ್ನೋದಾಗಿ ಹೇಳಿದ್ರು ಅವರು. ಇದೀಗ ಬುಲಾವ್ ನೀಡಿದ ನಂತರದಲ್ಲಿ ಅಲ್ಲಿ ಮಾತುಕತೆಗಳಿಗೆ ಏನಾಗುತ್ತೆ, ಯಾವ ಕ್ಷೇತ್ರವನ್ನ ಆಫರ್ ಮಾಡ್ತಾರೆ, ಕೊಟ್ಟಿರುವಂತ ಆಫರ್ ಅನ್ನ ಸುಮಲತಾ ಅವರು ಒಪ್ಪಿಕೊಳ್ತಾರಾ, ಯಾವ ರೀತಿಯಾಗಿ ಮನವೊಲಿಕೆ ಕೆಲಸಗಳಾಗುತ್ತೆ, ಒಂದು ವೇಳೆ ಯಾವುದೂ ಕೂಡ ಸಫಲ ಆಗಿಲ್ಲ ಅಂತ ಹೇಳಿದ್ರೆ ಸುಮಲತಾ ಅವರ ಮುಂದಿರುವಂತ ಆಯ್ಕೆಗಳಿಗೇನು ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ಹೊರಹೊಮ್ಮತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇದೀಗ ಯಾವ ರೀತಿಯ ಮನವೊಲಿಕೆ ಕೆಲಸಗಳಾಗ್ತಾ ಇದೆ, ಅವರು ಮುಂದೆ ಕೊಟ್ಟಿರುವಂತಹ ಆಯ್ಕೆಗಳು ಏನೇನು ಅಂತ? ಚೈತ್ರ, ಮಂಡ್ಯ ಕ್ಷೇತ್ರ ಈಗ ಕಗ್ಗಂಟಾಗಿದೆ ಎನ್ಡಿಎಗೆ. ಅದನ್ನ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ಬೇಕಾ ಅಥವಾ ಜೆಡಿಎಸ್ ಇಂದ ಸ್ಪರ್ಧೆ ಮಾಡ್ಬೇಕಾ ಅನ್ನುವಂತಹ ಜಿಜ್ಞಾಸೆ ಈಗ ಮೂಡಿರುವಂತಹದ್ದು. ಈಗ ಜೆಡಿಎಸ್ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಂಡ್ಯ ಕ್ಷೇತ್ರದಿಂದ ನಾವೇ ಸ್ಪರ್ಧೆ ಮಾಡ್ತೇವೆ, ಮಂಡ್ಯದಿಂದ ಸುಮಲತಾ ಅವರು ಸ್ಪರ್ಧೆ ಮಾಡೋದು ಬೇಡ ಅನ್ನುವಂಥದ್ದನ್ನ ಅಮಿತ್ ಅವರಿಗೆ ತಿಳಿಸಿದ್ದಾರೆ. ಹೀಗಾಗಿ ಹೈಕಮಾಂಡ್ ಸುಮಲತಾ ಅವರಿಗೆ ಬುಲಾವ್ ನೀಡಿದೆ. ನಿನ್ನೆ ಅಮಿತ್ ಶಾ ಅವರ ಜೊತೆ ಕುಮಾರಸ್ವಾಮಿ ಅವರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಸುದೀರ್ಘವಾಗಿ ಮಂಡ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಜೆಡಿಎಸ್ ಸ್ಪರ್ಧೆ ಖಚಿತ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಕರೆಸಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರು ದೆಹಲಿಗೆ ಬಂದಿದ್ದಾರೆ. ಈಗ ಬಿಜೆಪಿ ಹೈಕಮಾಂಡ್ ಮುಂದೆ ಇರತಕ್ಕಂಥದ್ದು ಸುಮಲತಾ ಅವರನ್ನ ಮನವೊಲಿಸುವಂತದ್ದು. ಅಂದ್ರೆ ಮಂಡ್ಯ ಕ್ಷೇತ್ರದಿಂದ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ, ನೀವು ಬೆಂಬಲ ಒಂದು, ಇನ್ನೊಂದು ಸುಮಲತಾ ಅವರಿಗೆ ಬದಲಿಯಾಗಿ ಏನು ಬಿಜೆಪಿ ಹೈಕಮಾಂಡ್ ಆಫರ್ ಕೊಡುತ್ತೆ ಅನ್ನುವಂತಹದ್ದು. ಒಂದು ಮೂಲಗಳ ಪ್ರಕಾರ ಈಗ ಮಾಹಿತಿ ಬರ್ತಾ ಇರತಕ್ಕಂಥದ್ದು, ಸುಮಲತಾ ಅವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡಿದೆ ಅನ್ನುವಂತಹದ್ದು. ಆದ್ರೆ ಸುಮಲತಾ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ, ಅದಕ್ಕೆ ಒಪ್ತಾರಾ ಅನ್ನುವಂಥದ್ರ ಬಗ್ಗೆ ಈಗ ಚರ್ಚೆ ಇರುವಂತಹದ್ದು. ನಾಳೆ ಜೆಪಿ ನಡ್ಡಾ ಅವ್ರನ್ನ ಭೇಟಿ ಆಗ್ತಾರೆ. ಜೆಪಿ ನಡ್ಡಾ ಅವ್ರನ್ನ ಭೇಟಿ ಆದಂತಹ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಸುಮಲತಾ ಅವರು ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತಾರಾ ಅಥವಾ ಜೆಡಿಎಸ್ಗೆ ಬಿಟ್ಕೊಡಕ್ಕೆ ಒಪ್ತಾರಾ, ಅಥವಾ ಬಿಜೆಪಿ ಕೊಟ್ಟಿರ್ತಕ್ಕಂಥ ಆಫರ್ ಏನಿದೆ ಬೇರೆ ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋ ಬಗ್ಗೆ, ಅದರ ಬಗ್ಗೆ ಏನಾದ್ರೂ ಒಪ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾರ ಸುಮಲತಾ ಅವರು ಅನ್ನುವಂತಹದ್ದು. ನಾಳೆ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಚೈತ್ರ, ಎಸ್, ಅಲ್ಲಿ ಚಿಕ್ಕಬಳ್ಳಾಪುರ ಮತ್ತೆ ಸುದ್ದಿಯಲ್ಲಿರೋದು ಅಂತ ಹೇಳಿದ್ರೆ ಎಚ್ಡಿಕೆ ಅವರು ಚಿಕ್ಕಬಳ್ಳಾಪುರದಿಂದ ಕಣಕ್ಕಿಳಿಲಿ ಅನ್ನುವಂತ ಸಲಹೆಯನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅನ್ನೋದೊಂದು ಸುದ್ದಿ. ಇದೀಗ ಅದೇ ಕ್ಷೇತ್ರದಿಂದ ಸುಮಲತಾ ಅವರನ್ನ ಕಣಕ್ಕಿಳಿಸೋದಕ್ಕೆ ಮನವೊಲಿಕೆ ಮಾಡ್ತಾರೆ ಅನ್ನುವಂಥದ್ದು ಯಾವ ರೀತಿ ತಂತ್ರ ಇದು ಅಂತ? ಚೈತ್ರ, ನಿನ್ನೆ ನಡೆದಂತಹ ಸಭೆಯಲ್ಲಿ, ನಿನ್ನೆ ಏನು ಅಮಿತ್ ಶಾ ಅವರ ನಿವಾಸದಲ್ಲಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಒಂದು ಆಫರ್ ಅನ್ನ ಕೊಡ್ತಾರೆ ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅನ್ನುವಂಥದ್ದು. ಯಾಕಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಇದುವರೆಗೂ ಕೂಡ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಹೈಕಮಾಂಡ್ ಇದುವರೆಗೂ ಘೋಷಣೆ ಮಾಡಿಲ್ಲ. ಅಲ್ಲಿ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ಅವ್ರ ನಡುವೆ ಫೈಟ್ ನಡೀತಾ ಇದೆ. ಇದಾಗ ಕುಮಾರಸ್ವಾಮಿ ಅವ್ರಿಗೂ ಕೂಡ ಆಫರ್ ಕೊಟ್ರು. ಅಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನಾನು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗಾಗಿ ಸುಮಲತಾ ಅವರಿಗೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಕೊಡುವಂತ ಸಾಧ್ಯತೆ ಇದೆ. ಚೈತ್ರ, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗಾಗಿ.